ಯಾರೋ ನೀನು? ನಾನು ಯಾರ? ನಿನ್ನೆ ಕೇಳ್ತಾ ಇರೋದು, ಯಾರು ನೀನು? ಆಗ್ಲಿಂದ ಅರ್ಚನಾ ಅವ್ರನ್ನ ಯಾಕೋ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಾ? ಸೈಲೆಂಟ್ ಆಗಿ ಸೈಡ್ಗೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ಒದ್ದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಯಾವನ್ನಾದ್ರೆ ನನಗೇನು? ಅರ್ಚನಾ ಅವ್ರನ್ನ ಯಾಕೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಾ? ಅವರು ನಿನಗೆ ಪರಿಚಯ ಇರೋರ? ಯಾಕಪ್ಪ ನಗ್ತಾ ಇದೆಯಾ? ಅರ್ಚನಾ ಬೇರೆ ಯಾರು ಅಲ್ಲ ನೋಡಿ, ನನ್ನ ಹೆಂಡತಿ. ಆನ್ಸರ್ ಇಷ್ಟೇ ಸಾಕಾ ಅಥವಾ ಇನ್ನೇನಾದ್ರೂ ಬೇಕಾ? ಹೆಚ್ಚು ಹೇಗಿದೆಯಾ ಅಚ್ಚು? ಎಷ್ಟು ದಿನ ಆಯ್ತು ನೀನು ನೋಡ್ದೆ? ಹೇಯ್, ನೀನ್ ಯಾವನೋ ನನ್ನ ಅಚ್ಚು ಅನ್ನಕ್ಕೆ? ಯಾಕೆ ಸ್ವೀಟಿ, ನಾನು ಯಾರು ಅಂತ ಕೇಳ್ತಾ ಇದ್ಯಲ್ಲ? ಅಲ್ಲ, ಕತ್ತಲ್ ಕಟ್ಟಿರೋ ತಾಳಿನ ಕೇಳಿದ್ರು ಹೇಳುತ್ತೆ ನಾನೇ ನಿನ್ ಗಂಡ ಅಂತ. ಅಂಥದ್ರಲ್ಲಿ ನೀನ್ ಯಾರು ಅಂತ ಕೇಳ್ತಾ ಇದೆಯಲ್ಲ ಚಿನ್ನ? ನೀನ್ ಯಾವತ್ ನನಗ್ ಡಿವೋರ್ಸ್ ಕೊಟ್ಟಿಯೋ ಅವತ್ತೇ ನನ್ನ ನಿನ್ನ ನಡುವೆ ಇದ್ದ ಗಂಡ ಹೆಂಡತಿ ಸಂಬಂಧ ಮುಗ್ದೋಯ್ತು. ಓಹೋ, ನಾನು ನಿನ್ನಿಂದ ದೂರ ಆಗಿದ್ದೀನಿ ಅಂತ ಈಗ ಇವನು ಯಾವನೋ ಜೊತೆಗೆ ಸೇರ್ಕೊಂಡು ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೆಯಾ? ಎಷ್ಟೇ ಆದರೂ ನೀನು ನಾನು ಯೂಸ್ ಮಾಡಿ ಬಿಸಾಡಿರೋ ಊಟದೆಲೆ. ನನ್ನ ಮೇಲೆ ಕೈ ಮಾಡ್ತೇನೆ. ನನ್ನ ಕಣ್ಣು ಮುಂದೆ ಇವ್ರ ಮೇಲೆ ಕೈ ಎತ್ತಕ್ಕೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಅನ್ನ ತಿನ್ನಕ್ಕೂ ಶಕ್ತಿ ಇರಬಾರ್ದು, ಹಾಗ ಮಾಡ್ತಾರೆ. ಹೆಂಡತಿ ಅನ್ನೋ ಪ್ರೀತಿ ತೋರಿಸ್ದೆ ಕುಡ್ಕೊಂಡ್ ಬಂದು ಒಡೆಯೋದು ಬಡಿಯೋದು ಮಾಡ್ತಿದ್ದೆ. ಟೀಚರ್ ಅಂತ ಸುಳ್ಳು ಹೇಳಿ ಕದ್ದು ಎಲ್ಲೋ ಓಡೋಗಿದ್ದು ನೀನು ನನ್ನನ್ನು ಹೇಗೋ ಹೆಂಡತಿ ಅಂತ ಹೇಳ್ತೀಯಾ? ನಿನ್ ಮೇಲೆ ನನಗಿದ್ದ ಪ್ರೀತಿ ಕಾಳಜಿ ಎಲ್ಲ ಮುಗ್ದೋಗಿರೋ ಕತೆ. ಈಗ ನಾನು ನಿನ್ನ ಹೆಂಡತಿ ಅಲ್ಲ, ಸಿಂಗಲ್ ಆಗಿ ಸ್ವತಂತ್ರವಾಗಿ ಬದುಕ್ತಿರೋ ಅರ್ಚನಾ. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ಆದ್ರೆ ನಾನು ಕಟ್ಟಿರೋ ತಾಳಿನ ಇನ್ನೂ ಯಾಕೆ ಕತ್ತಲಿಟ್ಕೊಂಡಿದ್ಯಾ? ಯಾಕೆ ಇವತ್ತಲ್ಲ ನಾಳೆ ನಾನು ಬರ್ತೀನಿ, ನನ್ನ ಜೊತೆ ಸಂಸಾರ ಮಾಡ್ತೀನಿ ಅನ್ನೋ ಆಸೆ ಇದೆಯಾ? ಸತ್ರು ನಿನ್ ಮುಖ ನೋಡ್ಬಾರ್ದು ಅನ್ಕೊಂಡಿದ್ದೆ, ಅಂಥದ್ರಲ್ಲಿ ಮತ್ತೆ ನಿನ್ ಜೊತೆ ಜೀವನ ಮಾಡೋ ಕನ್ಸ್ ಕಾಣ್ತೀನ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆಯ್ತು ಕಣೆ ಚಮಕ್ರಾಣಿ, ಆದ್ರೆ ನಿನ್ ಕೈಯಾರೆ ನಾನು ಕಟ್ಟಿರೋ ತಾಳಿನ ಕಿತ್ಕೊಳ್ಕೊ. ಹೇಗೂ ನಮ್ಮ ಸಂಬಂಧನ ಕಾನೂನು ಪ್ರಕಾರ ಏನ್ ಮಾಡ್ಕೊಂಡ್ಬಿಟ್ಟಿದೀವಲ್ಲ. ನೀನ್ ತಾಳಿ ಕೊಟ್ಟ ತಕ್ಷಣ ಸಂಪ್ರದಾಯ ಪ್ರಕಾರ ಇಬ್ರು ದೂರ ಏನಂತೀಯ? ಹೇ, ಇನ್ನು ಏನ್ ನೋಡ್ತಾ ಇದೆಯಾ? ತೆಗೆದುಕೊಡು. ಇನ್ಮೇಲೆ ನೀನ್ ಯಾರೋ ನಾನ್ ಯಾರೋ
ಮುಖವಾಡ ಹಾಕೊಂಡು ಬದುಕ್ತಿರೋ ಈ ನಿನ್ನ ಕೆಟ್ಟ ಮುಖನ ಇನ್ಯಾವತ್ತೂ ನನಗೆ ತೋರಿಸ್ಬೇಡ. ನನ್ನ ಜೀವನದಲ್ಲಿ ನೀನು ಮುಗ್ದು ಹೋಗಿರೋ ಅಧ್ಯಾಯ. ಗುಡ್ ಬೈ. ಅರ್ಚನವ್ರೆ, ಈ ಪ್ರಪಂಚದಲ್ಲಿ ಯಾಕಾದರೂ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಯಾರ ಮನಸ್ಸಲ್ಲಿ ಏನು ಕೆಟ್ಟ ಉದ್ದೇಶ ಇದೆ ಅಂತ ಕಂಡುಹಿಡಿಯೋದೇ ತುಂಬ ಕಷ್ಟ. ನಿಮ್ಮ ಮೇಲೆ ಅಷ್ಟೊಂದು ಆಸೆ ಇಟ್ಕೊಂಡಿದ್ದವನು ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಮನುಷ್ಯ ನಿಮ್ಮನ್ನು ಬಿಟ್ಟು ದೂರ ಹೋಗೋದಕ್ಕೆ ಕಾರಣ ಏನು? ಗೊತ್ತಿಲ್ಲ.